ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಜೊತೆ ಕೂತಿದ್ದಂತಹ ನಟೋರಿಯಸ್ ರೌಡಿ ಶೀಟರ್ಗಳು ಯಾರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಈ ವಿಲ್ಸನ್ ಗಾರ್ಡನ್ ನಾಗ ಈತನ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ ಬೆಂಗಳೂರಿನ ಭೂಗತ ಲೋಕದ ಡಾನ್ ಈತ. ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾನೆ. ಕೋರ್ಟ್ ಮುಂದೆ ಶರಣಾಗಿ ಜೈಲು ಸೇರ್ಕೊಂಡಿರ್ತಾನೆ ಈ ನಾಗ. ಕೋಕಾ ಕಾಯ್ದೆಯಡಿ ಜೈಲಿಗೆ ಕಳಿಸಿರ್ತಾರೆ ಪೊಲೀಸರು ಈ ವಿಲ್ಸನ್ ಗಾರ್ಡನ್ ನಾಗನನ್ನ. ಕೋಕಾ ಕಾಯ್ದೆಯಡಿ ಈತ ಜೈಲಿಗೆ ಹೋಗಿರ್ತಾನೆ. ಕೋರ್ಟ್ ಮುಂದೆ ಶರಣಾಗಿ ಜೈಲು ಪಾಲಾಗಿರ್ತಾನೆ ಈ ವಿಲ್ಸನ್ ಗಾರ್ಡನ್ ನಾಗ. ಇನ್ನ ಈ ಕುಳ್ಳಾಸೀನ ಇವನ್ ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ದೊಡ್ಡ ಕಲ್ಲಸಂದ್ರದ ಕುಳ್ಳಾಸೀನ ಈತ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ರೌಡಿ ಶೀಟರ್ ಆಗಿದ್ದಾನೆ. ಕಾರ್ಪೊರೇಟರ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾನೀತ. ಕುಳ್ಳಾಸೀನ ಸಜಾ ಕೈದಿ ಆಗಿದ್ದಾನೆ. ಕೋಣನಕುಂಟೆ ಠಾಣೆಯಲ್ಲಿ ಈತನ ವಿರುದ್ಧ ಹಲವು ಕೇಸ್ಗಳು ದಾಖಲಾಗಿವೆ. ಇನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಸೋರಿಕೆ ಆಗಿರುವಂತಹ ದರ್ಶನ್ ಐಷಾರಾಮಿ ಜೀವನ ನಡೆಸ್ತಾ ಇರೋ ಫೋಟೋ ಹತ್ತಾರು ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ಇದರಿಂದ ನಟ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಮುಂದೆ ಏನೇನೆಲ್ಲ ಆಗಬಹುದು, ಸಾಧ್ಯತೆಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನಟ ದರ್ಶನ್ಗೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಬಹುದು. ನಟ ದರ್ಶನ್ಗೆ ಮನೆಯೂಟ ಸಿಗೋದು ಕಷ್ಟ ಆಗಬಹುದು. ಇನ್ನ ಜೈಲಲ್ಲಿ VIP ಟ್ರೀಟ್ಮೆಂಟ್ ಕಟ್ ಆಗಬಹುದು. ಅಲ್ಲದೆ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಸಹ ಇದೆ. ಇನ್ನು ನಟ ದರ್ಶನ್ಗೆ ಜಾಮೀನು ಸಿಗೋದು ಸಹ ಕಷ್ಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ರೌಡಿ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧ ಕ್ರಮ ಕೂಡ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಜೈಲಿನ ಹಲವು ಅಧಿಕಾರಿಗಳ ತಲೆ ದಂಡ ಕೂಡ ಆಗಬಹುದು ಈ ಫೋಟೋ ಹಾಗೂ ವಿಡಿಯೋ ವೈರಲ್ ಇಂದ. ಜೈಲಲ್ಲಿ ಅಕ್ರಮ ತನಿಖೆಗೆ ಸಮಿತಿ ರಚನೆ ಆಗಬಹುದು.